ಇದ್ರು, ಹುದ್ದೆ ಇತ್ತು, ಅಧಿಕಾರಿ ಇದ್ರು, ನೀವಿರ್ಲಿಲ್ಲ. ಸುಮ್ಮನೆ ಅವ್ರ ಹೆಸರು ದುರುಪಯೋಗ ಪಡಿಸೋದಲ್ಲ. ಅವ್ರು ಯಾವ್ದೇ ಕಾರಣಕ್ಕಿಂತ ಸಪೋರ್ಟ್ ಮಾಡಿಲ್ಲ. ಅವ್ರು ಸ್ಪಷ್ಟವಾಗಿ ವಿಚಾರದಲ್ಲಿ ಹೇಳಿದ್ದಾರೆ, ಇದಕ್ಕೆ ನಮ್ಮ ಸಹಮತ ಇಲ್ಲ, ಕಾನೂನು ಬದ್ಧವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಸುಮ್ಮನೆ ಹೆಸರು ಹೇಳ್ಕೊಂಡ್ಬಿಟ್ಟು ಅವ್ರು ಇನ್ನೊಬ್ರು ಶಿಫಾರಸು ಮಾಡಿದ್ದಾರೆ, ಆದ್ರೆ ಕಾನೂನು ಬದ್ಧವಾಗಿದ್ರೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಮಂತ್ರಿಗಳಿಗೆ ಗಮನಕ್ಕೆ ಇಲ್ದೇನೆ ಇವರು ಅವ್ರು ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಹಾಗಿದ್ಮೇಲೆ ನೀವು 2 ತಿಂಗಳಿಂದ ಈ ಎಣ್ಣೆಕೊಪ್ಪ ಪಂಚಾಯತಿ ತಾಲೂಕು ಪಂಚಾಯತ್ ಯಾರು ವಿಸಿಟ್ ಕೊಡ್ಲೇ ಇಲ್ವಾ? 2 ತಿಂಗಳಾಯ್ತು, ಜೂನ್, ಜುಲೈ, ಆಗಸ್ಟ್ ತಿಂಗಳು. ಅಂದ್ರೆ ನಿಮ್ಮ ಇಲಾಖೆಯಿಂದ ಇದುವರೆಗೂ ಯಾರು ಕೂಡ ಅಲ್ಲಿ ವಿಸಿಟ್ ಕೊಡ್ಲಿಲ್ವಾ? ವಿಸಿಟ್ ಕೊಟ್ಟಿರ್ತಾನೆ, ಜಮಾಬಂದಿ ನಡೆದಿದೆ, ನೀವು ಹರಾಜ್ ನಡೆದಿದೆ, ಇಲ್ಲಿ ನೋಡಲಾರ್ದ ಹೋಗಿರ್ತಾರೆ. ಅವ್ರು ಯಾರು ಗಮನಿಸಿಲ್ಲ, ಹಾಜರಾತಿ ಗಮನಿಸಿಲ್ವಾ? ಹಾಗಾದ್ರೆ ನೀವು 2 ತಿಂಗಳಿಂದ ಹಾಜರಿ ಕೊಟ್ಟಾಗ ಈ ಸಿಬ್ಬಂದಿ ಯಾರು ಅಂತ ಕೇಳುವಂತ ಸೌಜನ್ಯ ಹೋದಂತ ಅಧಿಕಾರಿ ಆಗ್ಯಾರ. ಯಾಕೆ ಬರೋದವರು ಕೆಲಸ ಮಾಡ್ತಾನಲ್ಲ, ಹಂಗಾಗಿ ಯಾರು ಕೇಳಲ್ಲ. ಮಿನಿಸ್ಟರ್ ಹತ್ರ ಕೆಲಸ ಮಾಡ್ತಾನಲ್ಲ ಅವನು. ಮತ್ತೆ ಇವಾಗ ಎಷ್ಟು ಸತಿ ವಿಸಿಟ್ ಕೊಟ್ರಿ 2 ತಿಂಗಳ ನಂತರ? ಹಂಗಾರೆ ಹೋಗಿ ಅಲ್ವಾ? ಈ ಕಿರಣ್ ಕುಮಾರ್ ಅನ್ನೋ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಾರೆ. ಪ್ರಶ್ನೆ ಮಾಡ್ಕೊಳ್ಳಿ ಸರ್, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ತಾವು ಹೇಳಿ ಸರ್. ಕೆಲಸ ಮಾಡ್ತಾ ಇದ್ದಾನ? ನೀವು ಪಿಕ್ಚರ್ ಹೇಳಿ ಈಗ. ನೋಡ್ರಿ ಈಗ ಸರ್, ನೀರ್ಗಂಟೆ ಕೆಲಸ ಮಾಡ್ತಾನಿಲ್ಲ ಅನ್ನೋ ತಮ್ಗೆ ಸ್ಪಷ್ಟವಾಗಿ ಇಲ್ಲ ಬಂದಿವ್ ಕರ್ಸ್ರಿ ಸರ್. ಅದು ಇಲ್ಲ ಪಂಚಾಯತ್ ಎಷ್ಟೆಲ್ಲ ಬರ್ತಾರೋ ಬರ್ಲಿ ಸರ್. ಅವ್ನು ಅಲ್ಲಿ ಕೆಲಸ ಮಾಡ್ತಾರ ಅಂತ ನಾವು ಹೇಳೋದಕ್ಕೆ ಕೇಳ್ಬಿಡ್ತೀವಿ. ಅಲ್ಲ, 2 ಜನ ಸಿಬ್ಬಂದಿ ನೀರು ಬಿಡ್ತಾ ಇದ್ರ, ಅವ್ರ ಹಾಜರಾತಿ ಇಲ್ಲ ಅಲ್ಲಿ. ಇವ್ನು ಎಲ್ಲೇ ಇರ್ತಕ್ಕಂಥ ಹಾಜರಾತಿ ಬಂದಿದೆ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅವರು ಖುದ್ದಾಗಿ ಸೈನ್ ಹಾಕ್ಲಿಕ್ಕೆ ರಿಜಿಸ್ಟರ್ ಬುಕ್ ಅಲ್ಲಿ, ಗ್ರಾಮ ಪಂಚಾಯತ್ ರಿಜಿಸ್ಟರ್ ಬುಕ್ ಅಲ್ಲಿ ಅವನು ನೌಕರಿ ಮಾಡ್ತಂದ್ರೆ ಬಿಟ್ಟಾನ. ಅವನು ಡೈರೆಕ್ಟ್ ಆಗಿ ಸೈನ್ ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಮತ್ತೆ ಇಲ್ಲ ಅಂದ್ಮೇಲೆ ಇದ್ಯಾಕೆ ಬಂತು? ಸಂಜೆ ಹೇಳಿದ್ರೆ ಮೀಟಿಂಗ್ ಇರ್ಲಿಲ್ಲ. ಎಲ್ಲಿತ್ತು ಮೀಟಿಂಗ್? ಮೀಟಿಂಗ್ ನಿಮ್ಮ ಸಂಜೀವ ನೆಲೆಗಿದ್ದಾನೆ, ಅವನ ಒತ್ತಡಕ್ಕೆ ಮಣಿದವರು ಮಾಡಿರೋದು. ಮಂತ್ರಿಗಳು ಹೇಳಿದ್ದಾರೆ ಕಾನೂನು ಬದ್ಧವಾಗಿ ಕೆಲಸ ಮಾಡಿ ಅಂತಿಲ್ಲ. ಮಿನಿಸ್ಟ್ರಿಗೆ ಕಳಂಕ ತರುವ ಉದ್ದೇಶದಿಂದ ಇವರು ಅವ್ರ ಹೆಸರು ಹೇಳ್ಕೊಂಡು ಸುಮ್ಮನೆ ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವಾಗಲೇ ಸಂಜೀವ್ ನೇರಿಗೆ ಹೆಸರು ಹೇಳಿರೋದು ನಾವು. ಇಷ್ಟೆಲ್ಲ ಒಬ್ಬ ಜನಸಾಮಾನ್ಯರಿಗೆ ಗೊತ್ತಾಗ್ತಿರ್ತಕ್ಕಂಥ ನ್ಯೂನತೆಗಳು ಒಬ್ಬ ಅಧಿಕಾರಿ ಗೊತ್ತಾಗಲ್ಲ. ಇವ್ರು ಯಾರು ಸಂಜೀವ್ ಕರೆಲ್ಲ ಹೋಗ್ತಾರೆ ಸರ್, ನಾವ್ ಹೇಳೋದು ಇದುವರೆಗೂ ಆ ನೀರು. ಸೊರಬ ತಾಲೂಕು ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಸುಮಾಯನ್ರವರ ಸರ್ವಾಧಿಕಾರಿ ಧೋರಣೆ ಹಾಗೂ ಅವರ ಏನು ಈ ಭ್ರಷ್ಟಾಚಾರ ಆಡಳಿತ ಇದೆ. ಏನು 2021ರಲ್ಲಿ ಫಕ್ಕೀರಪ್ಪ ಎನ್ನುವಂಥ ಬೆಲವಂತಕೊಪ್ಪ ಗ್ರಾಮದ ಒಬ್ಬ ನೀರುಗಂಟಿ ಮರಣ ಹೊಂತಾರೆ. ಆ ಮರಣ ಹೊಂದಿದ ನಂತರದಲ್ಲಿ ಆತನ ಮಗನಾಗಿರ್ತಕ್ಕಂಥ ಕಿರಣ್ ಇವರನ್ನು ಇವರು 8ನೇ ತಾರೀಕು ಅರ್ಜಿ ಕೊಡ್ತಾನೆ. ಏನು 4ನೇ ತಿಂಗಳು ಸಾಯ್ತಾನೆ ಅವರು. 8ನೇ ತಾರೀಕು ಅದೇ 6ನೇ ತಿಂಗಳಲ್ಲಿ ಅರ್ಜಿ ಕೊಡ್ತಾನೆ. ಏನು ನಮ್ಮ ತಂದೆಯ ನಂತರ ನೀವು ಅನುಕಂಪದ ಆಧಾರ ಮೇಲೆ ನನ್ನನ್ನು ನೀರುಗಂಟಿಯಾಗಿ ನೇಮಕ ಮಾಡಿಕೊಳ್ಳಿ ಅಂತ ಅರ್ಜಿ ಕೊಡ್ತಾನೆ. ಆ ಅರ್ಜಿ ಕೊಟ್ಟಂತ ನಂತರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಸುಮಾರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅರ್ಜಿಯನ್ನು ಸ್ವೀಕರಿಸಿ ಅಂದಿನ ಅದೇ ತಿಂಗಳು ಒಂದು ಸಭಾ ನಿರ್ಣಯವನ್ನ ಮಾಡ್ತಾರೆ. ಏನೋ ತಂದೆಯ ಮರಣದ ನಂತರ ಆತನ ಮಗನಾಗಿರ್ತಕ್ಕಂಥ ಕಿರಣ್ ಇವರನ್ನ ಹಂಗಾಮಿಯ ನೀರುಗಂಟಿಯಾಗಿ ನಾವು ನೇಮಕ ಮಾಡಿಕೊಂಡಿದ್ದೇವೆ ಅಂತೇಳಿ ಒಂದು ಪ್ರೊಸೀಡಿಂಗ್ ಅನ್ನು ಮಾಡ್ತಾರೆ. ಅದರ ನಂತರದಲ್ಲಿ ಏನು 8ನೇ ತಾರೀಕು ಆತ ಅರ್ಜಿ ಕೊಡ್ತಾನೆ. ಆದರೆ ಅದೇ ತಿಂಗಳು 1ನೇ ತಾರೀಕಿನಿಂದ ಅವನ ಹಾಜರಾತಿ ಪುಸ್ತಕದಲ್ಲಿದೆ. ಅವನು 8ನೇ ತಾರೀಕಿಗೆ ಕೊಟ್ಟರೆ ಅದರ 6 ದಿನ ಮೊದಲೇ ಅವನ ಹಾಜರಿಯನ್ನ ಆಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ತಗೊಳ್ತಾರೆ. ಅದ ನಂತರದಲ್ಲಿ ಅದೇ ತಿಂಗಳ ಅವನಿಗೆ 6,000 ರೂಪಾಯಿ ವೇತನವನ್ನು ಕೂಡ ಹಣ ಪಾವತಿ ಮಾಡಿದ್ದಾರೆ. ಆದರೆ ಸಭೆಯಲ್ಲಿ ಕೇವಲ ತಂದೆಯ ಮರಣಾನಂತರದಲ್ಲಿ ಮಗನನ್ನ ತೆಗೆದುಕೊಳ್ಳುವಂಥದ್ದು ಮಾತ್ರ ನಿರ್ಣಯ ಆಗಿದೆ. ಅದರಲ್ಲೇ ವೇತನವನ್ನು ಪಾವತಿಸಬೇಕಾದ್ರೆ ಒಂದು ಸಭೆಯಲ್ಲಿ ಅದು ನಿರ್ಣಯ ಆಗಬೇಕು, ಆತನಿಗೆ ಎಷ್ಟನ್ನ ವೇತನವನ್ನು ಕೊಡಬೇಕಂತೇಳಿ. ಅದು ಕೂಡ ಅದರಲ್ಲಿ ಇಲ್ಲ. ಆದರೆ ಇವರು ವೇತನ ಪಾವತಿ ಮಾಡಿದ್ದಾರೆ. ಅದರ ನಂತರದಲ್ಲಿ
ಏನು ಅದೇ ವರ್ಷ 2021ರಲ್ಲಿ ತಾಲೂಕ್ ಪಂಚಾಯತಿಗೆ ಏನು ಹಂಗಾಮಿ ನೀರ್ಗಂಟೆಗೆ ಸೇರ್ಪಡೆ ಮಾಡ್ಕೊಳ್ತಾರೆ, ಅವರನ್ನ ಅನುಕಂಪದ ಆಧಾರದ ಮೇಲೆ ಅನುಮೋದನೆಗೊಳಿಸ್ರಿ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಜಿಲ್ಲಾ ಪಂಚಾಯತಿ ಕಳಿಸ್ತಾರೆ. ಅದರ ನಂತರದಲ್ಲಿ ಅದು ಅಂದಿನ ಸಿಇಒ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೂರ್ಣ ಪ್ರಮಾಣದ ಬಾಡಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡುತ್ತೆ. ಆದ್ರೆ ಅಷ್ಟರಲ್ಲೇ ಅಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಅಧಿಕಾರಿ ಸುಮಾ ಅವರು ಇರ್ತಾರೆ, ಅವರು ವರ್ಗಾವಣೆ ಬೇರೆ ಕಡೆ ಹೋಗ್ತಾರೆ. ಅಲ್ಲಿಗೆ ಆ ಪ್ರೊಸೆಸ್ ಅಷ್ಟಕ್ಕೆ ನಿಲ್ಲತ್ತೆ. ಅದರ ನಂತರದಲ್ಲಿ ಇವ್ರು ಏನ್ ಮಾಡ್ತಾರೆ 2023ರಲ್ಲಿ ಪುನಃ ಮತ್ತೆ ಇವರು ಅದೇ ಪಂಚಾಯತಿಗೆ ವರ್ಗಾವಣೆ ಹೋದ ನಂತರದಲ್ಲಿ ಏನು ಹಿಂದೆ ಇರ್ತಕ್ಕಂಥ ನೀರ್ಗಂಟಿ ಕೆಲಸ ಮಾಡಿ 1 ವರ್ಷ ಆತ ಕಿರಣ್ ಅನ್ನುವಂತವನು 1 ವರ್ಷ ಅಲ್ಲಿ ಕೆಲಸನೂ ಮಾಡಿದ ನೀರ್ಗಂಟಿಯಾಗಿ ಅದಕ್ಕೆ ವೇತನನೂ ಪಾವತಿ ಆಗಿದೆ. ಆದ್ರೆ 1 ವರ್ಷ ನಂತರದಲ್ಲಿ ಅವನ ಸ್ವ ಇಚ್ಛೆಯಿಂದ ಕೆಲಸ ಬೇಡ ಅಂತೇಳಿ ಬೇರೆ ಬೇರೆ ಕಡೆ 2 ರಿಂದ 3 ಕಡೆ ಅವನು ಅತಿಥಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿದ್ದಾನೆ. ಅದಕ್ಕೆ ಸಂಭಾವನೆಯನ್ನು ಕೂಡ ಪಡೆದಿದ್ದಾನೆ. ಏನು 2023ರಲ್ಲಿ ಒಂದು ಹೊಸ ಆದೇಶ ಬರುತ್ತೆ, ಏನು ವಿದ್ಯಾರ್ಥಿಗೆ ಅನುಗುಣವಾಗಿ ನೇಮಕ ಮಾಡ್ಕೊಳ್ರಿ ಅಂತೇಳಿ. ಆದ್ರೆ ಈ ಪಿಡಿ ಹೊಸವಾಗಿರ್ತಕ್ಕಂಥವ್ರು ದುಡ್ಡಿನ ಆಸೆಗೆ ದುರಾಸೆಗೆ ಏನು ಕೆಲಸ ಬೇಡ ಅಂತ ಬಿಟ್ಟೋಗಿರ್ತಾನೆ, ಅವನನ್ನ ಪುನಃ ಮತ್ತೆ ಹೊಸದಾಗಿ ಏನು ಹಳೆ ಡೇಟಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಹೊಸದಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನು 2021ರಲ್ಲಿ ಮಾಡಿರ್ತಕ್ಕಂಥ ಸಭಾ ನಡವಳಿಕೆಯನ್ನು ತಿದ್ದುಪಡಿ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ಮತ್ತೆ ಅವನನ್ನ ರಾಜಕಾರಣಿಗಳ ಮಾತನ್ನೇ ಕೇಳ್ಬಿಟ್ಟು ಇಲ್ಲಿ ಮತ್ತೆ ತಾಲೂಕು ಪಂಚಾಯತಿಗೆ ಹೊತ್ತಾಕುವಂತ ಕೆಲಸ ಆಗತ್ತೆ. ಯಾವಾಗ ಅಂದ್ರೆ ಕಳೆದ ತಿಂಗಳ 8ನೇ ತಾರೀಕಿಗೆ ತಾಲೂಕು ಪಂಚಾಯತಿ ಕಳಿಸ್ತಾರೆ. ಆದರೆ ವಿಶೇಷವಾಗಿ ಏನಂದ್ರೆ ಅಲ್ಲಿ ಕೆಲಸವನ್ನ ಈಗ ನಿರ್ವಹಿಸ್ತಾ ಇಲ್ಲ ಕಳೆದ 2 ವರ್ಷದಿಂದ. ಆದ್ರೆ ಅಲ್ಲಿ ಇಲ್ಲದೆ ಇದ್ರೂ ಕೂಡ ಅವನಿಗೆ ಅಕ್ರಮವಾಗಿ ಯಾವುದೇ ಮೇಲಾಧಿಕಾರಿಗಳ ಆದೇಶವೂ ಇಲ್ಲ, ಮತ್ತೆ ಯಾವುದೇ ಸಭಾ ನಡವಳಿಕೆ ಇಲ್ಲದೆ ಕೂಡ ಅವನು ಎಲ್ಲಿದಾನೋ ಗೊತ್ತಿಲ್ಲ. ಆದ್ರೆ ಅವನಿಗೆ ಜೂನ್ ಮತ್ತು ಜುಲೈ ತಿಂಗಳ 2 ತಿಂಗಳ ಹಾಜರಾತಿಯನ್ನ ಇವಳು ಅಕ್ರಮವಾಗಿ ಕೊಟ್ಟುಬಿಟ್ಟು ಅವನನ್ನ ನೇಮಕ ಮಾಡಲಿಕ್ಕೆ ತರಾತುರಿಯಲ್ಲಿ ಏನೋ ತಾಲೂಕ್ ಪಂಚಾಯತಿ ಇವನ್ನ ಒಳಗೊಂಡಂತೆ ಇವರು ಜಿಲ್ಲಾ ಪಂಚಾಯತಿಗೆ ಶಿಫಾರಸನ್ನು ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಭಾ ನಡವಳಿಕೆಯನ್ನು ತಿದ್ದಿರುವುದು, ಮತ್ತೆ ಹಿಂದೆ ಕೆಲಸ ನಿರ್ವಹಿಸುವಂತಹ ಹಣ ಸಂದಾಯ ರಸೀದಿ, ಮತ್ತೆ ಹಾಜರಾತಿ, ಮತ್ತೆ ಏನೀಗ ಹೊಸದಾಗಿ ನೇಮಕ ಮಾಡಿ ಅಂತ ಪ್ರಪೋಸಲ್ ಕಳಿಸಿದ್ದಾರೆ. ಅದರಲ್ಲಿ 2 ತಿಂಗಳ ಜೂನ್ ಜುಲೈ ತಿಂಗಳ ಹಾಜರಾತಿ ಇದ್ದು ಕೂಡ ಇಲ್ಲಿರ್ತಕ್ಕಂಥ ಇಒ ಅದನ್ನ ಗಮನಿಸಿದ್ರು ಕೂಡ ದುಡ್ಡಿನ ಆಸೆಗೆ ಏನು ಮುಖಂಡರ ಒತ್ತಡಕ್ಕೆ ಮಣಿದು ಯಾವುದೇ ಕೆಲಸ ಕಾನೂನಿನ ಗಂಧಗಾಳಿ ಗೊತ್ತಿಲ್ಲದೆ ಇವರು ಪ್ರಭಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಇಒ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಂದಂತವರಿಗೆ ಉಡಾಪಿ ಉತ್ತರವನ್ನು ಕೊಡ್ತಾ ಇಲ್ಲಿ ಏನು ಈ ಶಿಫಾರಸನ್ನ ಜಿಲ್ಲಾ ಪಂಚಾಯತಿಗೆ ಅನುಮೋದನೆಗೆ ತಾವು ಕಳಿಸಿದ್ದಾರೆ. ನಾವು ಕೇಳಿದ ಸಂದರ್ಭದಲ್ಲಿ ರಾಜಕಾರಣಿಗಳ ಒತ್ತಡ ಇತ್ತು ಅನ್ನುವಂತ ಉಡಾಪಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇವರು ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಇಲಾಖೆ ನಿಯಮಗಳಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಯಾರೋ ಕೂಡ ಎಂಜಲ ಕಾಸಿಗೆ ಇವರು ಕೆಲಸ ಮಾಡ್ತಾರಂತಕ್ಕಂಥದ್ದನ್ನ ಅವ್ರು ಇಲ್ಲಿ ಬಂದು ಬಹಿರಂಗ ಪಡಿಸಬೇಕು. ಯಾಕಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿರೋದು ಗೊತ್ತಾಗ್ತಾ ಇದೆ. ಆಮೇಲೆ ಅಲ್ಲಿ ನೀರ್ಗಂಟೆ ಕೂಡ ಬೇರೆ ಒಬ್ಬ ವ್ಯಕ್ತಿ ಕೂಡ ನೀರು ಬಿಡ್ತಾ ಇದ್ದಾರೆ. ಇವೆಲ್ಲಗಳನ್ನ ಒಳಗೊಂಡಂತೆ ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಏನು ಇಒ ಮತ್ತೆ ಅಭಿವೃದ್ಧಿ ಅಧಿಕಾರಿ ಸೇರ್ಕೊಂಡ್ಬಿಟ್ಟು ಒಂದಿಷ್ಟು ಎಂಜಲ ಕಾಸಿಗೆ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ತರಾತುರಿಯಲ್ಲಿ ಇವರು ಜಿಲ್ಲಾ ಪಂಚಾಯತಿಗೆ ಅನುಮೋದನೆ ಕಳಿಸಿರುವುದು ಖಂಡನೀಯ ಅನ್ನೋ ಮಾತನ್ನ ಕರ್ನಾಟಕ ದಲಿತ ಸಂಘ ಸಮಿತಿಯು ಖಂಡಿಸ್ತಾ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದೆ.